ಮೊದಲ್ ನೀವು ಬಾರಿಸಿ, ಆಮೇಲೆ ನಾನ್ ಬಾರಿಸ್ತೀನಿ. ಆಮೇಲೆ ನಾನು ಕಟ್ತೀನಿ. ಚಟ ಜಾಟೆ ಯಾವನು ಪೊಲೀಸ್ ತಪ್ಪೇದಾರ ನಮ್ಮನ್ನ ತಿನ್ನೋನಂಗ್ ನೋಡ್ತಾವನೆ. ಇದ್ಗಳೇ ಬರ್ತಾವನೆ. ಬರ್ಲಿ ನೀ ಸುಮ್ಕಿರಲ್ಲ. ಹೌದು, ಮದ್ವೆ ಮನೇಲಿ ನಿಮ್ದೇನ್ ಕೆಲ್ಸ ಪೊಲೀಸ್ನವ್ರದು? ನೀವ್ ಯಾಕೋ ಬಂದ್ರಿ ಇಲ್ಲಿ? ನಿಮ್ಗೆ ಇವತ್ತು ಅಷ್ಟೇ ಗಟ್ಟಿ. ಆ ಭೂತದಾಟ ಏನು ನಡೆಯಕ್ಕಿಲ್ಲ. ನಮ್ ಸಾಹೇಬ್ರು ಟೈಟ್ ಪೊಲೀಸ್ ಸೆಕ್ಯೂರಿಟಿ ಮಾಡ್ಬಿಟ್ಟವ್ರೆ. ಭೂತ ಎಲ್ಲೇ ಇದ್ರು ಈ ಭೂತ್ ಕಡೆ ನೋಡಿ ಹಿಡಿದು ಬಿಡ್ತೀನಿ, ಗೊತ್ತಾ? ಭೂತ್ ಕಳ್ಳಿಯಾಗ ಕಣ್ಣಿಗೆ ಕಾಣೋ ಕಳ್ರನ್ನೇ ಹಿಡಿಯಕ್ಕಾಗಕ್ಕಿಲ್ಲ, ಇನ್ನ ಭೂತಾನ ಹಿಡಿದು ಬಿಡ್ತಾನಂತ ಭೂತ್ ಕರಡೆ. ಲೇ ಪ್ರಸನ್ನ, ಈಗ್ಲೂ ಹೇಳ್ತೀನಿ ಕಣೋ, ಈ ಮದ್ವೆ ನಿಲ್ಸ್ಬಿಡಪ್ಪ. ತಿರ್ಗಾ ಹಳೆ ರೆಕಾರ್ಡೇ ಆಗ್ತಿಲ್ಲಕ್ಕ. ಅಪ್ಪ ಅಮ್ಮ ಇಲ್ದೆ ಹೇಗ್ ಮದ್ವೆ ಮಾಡ್ಕೊಳಕ್ಕಾಗುತ್ತೋ? ಅಲ್ಲ ಅಕ್ಕ, ಅಪ್ಪ ಅಮ್ಮ ಇದ್ದಿದ್ರೆ ಏನ್ ಮಾಡ್ತಾ ಇದ್ರು? ಆಶೀರ್ವಾದ ಮಾಡ್ತಾ ಇದ್ರು. ಈಗ ತಾನೇ ಏನು ಅವ್ರ ಕಾಶಿಯಿಂದ ಬಂದ ತಕ್ಷಣ ಅವ್ರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ಬಿಟ್ರೆ ಆಯ್ತು. ಅಕ್ಕ, ನಾನು ಮಾತು ಹೇಳ್ತೀನಿ ಕೇಳ್ತೀಯಾ? ಅಕಸ್ಮಾತ್ ನನ್ಗೆ ಅಪ್ಪ ಅಮ್ಮ ಇರಲ್ಲ ಅಂತ ಇಟ್ಕೋ, ಆಗ ನೀನ್ ತಾನೇ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಮದುವೆ ಮಾಡ್ತಾ ಇದ್ದಿದ್ದು. ಈಗ್ಲೂ ಹಾಗೆ ಅನ್ಕೋ. ಬೇಗ ಹೋಗು, ಚಿತ್ರಾನ್ ರೆಡಿ ಮಾಡು, ನಾ ತಾಳಿ ಕಟ್ಬೇಕು. ಅಯ್ಯೋ, ಹೋಗಿ ಹೋಗಿ ನಿನ್ಗೆ ಹೇಳಕ್ ಬಂದಲ್ಲ ನಾನು. ಛೇ, ಬನ್ನಿ ಸಾರ್ ಬನ್ನಿ. ನಾನ್ ಬಡ್ಕೊಂಡೆ ಈ ಶಾಸ್ತ್ರ ಗೀಸ್ತ್ರ ಎಲ್ಲ ಏನು ಬೇಡ ಸಾರ್. ಸ್ಟ್ರೇಟ್ ಆಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮದುವೆ ಮಾಡ್ಕೊಳ್ಳೋಣ ಅಂತ. ನಾ ಇಷ್ಟೊತ್ತು ಕನಿಮನ್ಗೆ ಹೋಗ್ಬಿಡ್ತಿದ್ನಾ? ಮಿಸ್ಟರ್ ಬುದ್ಧಿವಂತಪ್ಪ, ಚಿತ್ರ ಮೇಲೆ ದೆವ್ವ ಇದೆ ಅಂತ ಊರಲ್ಲೆಲ್ಲ ಗುಲ್ಲಾಗಿದೆ. ಊರು ಜನದ ಮುಂದೆ ತಾಲಿ ಕಟ್ಟಿದ್ರೆ ಎಲ್ರ ಮನ್ಸಲ್ಲಿರೋ ಆತಂಕ ದೂರ ಆಗುತ್ತೆ. ಅದು ಪಾಯಿಂಟೇ. ಅದಕ್ಕೆ ನೀವು ಪೊಲೀಸ್ ಆಫೀಸರ್ ಆಗಿರೋದು. ಎಲ್ಲಾ ಗಂಡುಗಳು ನಿಶ್ಚಿತಾರ್ಥಕ್ಕೆ ಮುಂಚೆ ಸತ್ತೋಗ್ತಾ ಇದ್ರು. ಈ ಗಂಡು ಮದುವೆ ಮಟ್ಟದವರೆಗೂ ಬಂದ್ಬಿಟ್ಟಿದೆ. ಈ ದೆವ್ವ ಇನ್ನು ಯಾವ್ಯಾವ ರೂಪದಲ್ಲಿ ಬರುತ್ತೋ ಏನೋ. ಬೆಳಿಗ್ಗೆಯಿಂದ ಉಪವಾಸ ಕೆಡುಬಿಟ್ಟು ಅದೊಂದೇ ಸಂಕಟ ನನಗೆ. ಅದೊಂದಪ್ಪ ಹಾಲು. ಏನಯ್ಯ ತಿಂಡಿ ತಗೊಂಡ್ ಬಂದ್ರೆ ಹಾಲು ತಗೊಂಡ್ ಎಲ್ಲಾರು ಉಂಟಾ? ಮದುವೆ ಗಂಡು ತಾಳಿ ಕಟ್ಟ ಗಂಟ ಹೊಟ್ಟೆಗೆ ಏನು ತಗೊಳಂಗಿಲ್ಲ. ಸರಿ ಸರ್, ತಗೊಳ್ಳಿ ಸರ್. ಇಲ್ಲ, ಈಗ ತಾನೆ ಹಾಲು ಕುಡಿದು ಬಂದೆ. ಸರಿ, ಅವ್ರಿಗೆ ಕಾಫಿ ತಗೊಂಡ್ ಹೋಗು. ಇದನ್ನು ನಾನೇ ಕುಡಿತೀನಿ. 2 ಲೋಟನ? ಯಾಕೆ? ನನಗಿರೋ ಹಸುವಿಗೆ ಇನ್ನೂ 2 ಗ್ಲಾಸ್ ಕೊಟ್ರು ಸಾಲದು. ತಗೊಂಡ್ ಹೋಗು. ಬಹಳ ಹಸು ಸರ್. ಸರ್, ಈ ಸಂಪ್ರದಾಯ ಎಲ್ಲ ಹೋಗೋವರೆಗೂ ನಮ್ ದೇಶ ಉದ್ಧಾರ ಇದೇನ್ ಸರ್ ಹೀಗ್ ಬಗ್ಬಗ್ಗಿ ನೋಡ್ತಾ ಇದಾರೆ? ದುಬೈಯಿಂದ ಬಂದಿಲ್ಲ ಗಂಡು, ಅದಕ್ ನೋಡಕ್ ಬಂದಿರ್ಬೇಕು ಸರ್. ಹಾಗೆ ಮಂತ್ರ ಎಲ್ಲ ಬೇಗ ಮುಗ್ಸಕ್ ಹೇಳಿ ಸರ್ ಪುರೋಹಿತರಿಗೆ. ಹೇಳ್ತೇನೆ. ನಾ ಬಂದ ತಕ್ಷಣ ತಾಳಿ ಕಟ್ಬೇಕು ಅಷ್ಟೇ. ಏನ್ ನೋಡ್ತಾ ಇದ್ದೀರಾ? ಮದ್ವೆ ಗಂಡಿಗೆ ಏನಾಗಿದೆಯೋ ಅಂತ. ಏನು ಆಗಿಲ್ಲ, ಚೆನ್ನಾಗಿದ್ದಾರೆ. ಹೋಗಿ ಕೂತ್ಕೊಳ್ಳಿ, ಹೋಗಿ. ಅವ ಸಿಕ್ಕಿದ್ರೆ ಬಿಟ್ಬಿಡಕ್ಕಿಲ್ಲ ಅವತ್ತು. ಬೈನಾಕ್ಲರ್ಸ್ ಅಲ್ಲಿ ಏನ್ರ ಹುಡುಕ್ತಾ ಇದ್ದೀರಾ? ದೆವ್ವ ಸಾರ್ ಸೆಕ್ಯೂರಿಟಿ ಚೆಕಿಂಗ್. ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಭದ್ರಾಣಿ ಶುಭಗೆ ತ್ವಂ ಜೀವ ಶರತಶ್ರತಂ. ಚಿತ್ರ, ಓ ಎಷ್ಟೊಂದು ನಾಚಿಕೆ. ತಲೆ ಎತ್ತು, ತಾಳಿ ಕಟ್ಬಿಡ್ತೀನಿ. ಆ ಏನಾಯ್ತು? ದೆವ್ವ ದೆವ್ವ ಗಿವ್ವ ಏನು ಇಲ್ಲ ಸಾರ್. ಎಲ್ಲಾರು ಹೇಳ್ತಾ ಇದ್ದಿದ್ದು ಮೈಂಡ್ ಮೇಲೆ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿತ್ತಲ್ಲ, ಅದಕ್ಕೆ ಕಿರ್ಚ್ಕೊಂಡ್ಬಿಟ್ಟೆ ಅಷ್ಟೇ. ಅಲ್ಲ ಸಾರ್, ದೆವ್ವ ಯಾರು ಗೊತ್ತಾ? ನಮ್ ಚಿತ್ರ ಸಾರ್. ಕೋರೆಹಲ್ಲಲ್ಲಿ ಹ್ಯಾಕ್ ಕಾಣಿಸ್ತಾ ಇದ್ಲು ಗೊತ್ತಾ? ಬ್ಯೂಟಿಫುಲ್. ಅವಳು ಅಲ್ಲಿದ್ದಾಳೆ ಕಣೋ, ಅಲಂಕಾರ ಮಾಡ್ಕೋತಾ ಇದ್ದಾಳೆ. ಗೊತ್ತಕ್ಕ ನನಗೆ. ಅದು ಸುಮ್ನೆ ರಿಲ್ಯಾಕ್ಸ್ ಮಾಡ್ತಾ ಇದ್ನಲ್ಲ ಸಾರ್. ಓಹೋ, ಕನಸಲ್ಲ? ಹೌದು ಸರ್. ಅಲ್ಲ, ನಾನ್ ಕನಸ್ನಲ್ಲಿ ಕೇಳಿಸ್ಕೊಂಡ್ಬಿಟ್ಟು ನಿಮ್ಗೆಲ್ಲ ಕೇಳಿಸ್ಬಿಡ್ತಾ? ಏನಿಲ್ಲ ಸರ್, ಐ ಆಮ್ ಆಲ್ ರೈಟ್ ಸರ್. ಬದುಕೆ ಅವನಲ್ಲೋ ದೆವ್ವ ಕೈ ಕೊಡ್ತಲ್ಲೋ. ಅಗ್ನಿ ಸ್ವಾ ಅಗ್ನಿಯೇ ನವಮ ವರುಣಾಯ ಸ್ವಾ ವರುಣಾಯ ನವಮ ನೈಋತ್ಯೇ ಸ್ವಾ
ನೈಋತ್ಯೇನ್ನವಮ. ಸ್ವಾಮಿ ಶಾಸ್ತ್ರಿಗಳೇ, ನಿಮ್ ಮಂತ್ರ ಮುಗಿತಾ? ಇನ್ನೇನ್ ಮುಗಿತಾ ಇದೆಯಪ್ಪ. ಹಾಗಾದ್ರೆ ಹುಡುಗಿನ ಬೇಗ ಬರಕ್ ಹೇಳಿ. ಆಯ್ತಾಯ್ತು. ಏನಮ್ಮ ಹುಡುಗಿನ ಕರ್ಕೊಂಡ್ ಬರ್ತೀರಾ? ಸ್ವಾಮಿ, ಕಾಲ ಬದಲಾದಾಗೆ ನಿಮ್ ಮಂತ್ರಗಳನ್ನು ಶಾರ್ಟ್ ಮಾಡ್ಕೋಬೇಕು. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬಾರ್ದ್ರಿ. ಸರಿ ಸರಿ. ತುಪ್ಪ ಬೇರೆ ಬೆಂಕಿ ಹುಯ್ದು ವೇಸ್ಟ್ ಮಾಡ್ತಾ ಇದೀರಾ. ಅದಕ್ಕೆ ನಮ್ ದೇಶ ಇನ್ನೂ ಮುಂದುವರೆದಿಲ್ಲ. ಸ್ವಾಮಿ ಶಾಸ್ತ್ರಿಗಳೇ, ಮುಗಿದಿಲ್ವಾ ನಿಮ್ ಮಂತ್ರ? ಹುಡುಗಿ ಬಂದಾಯ್ತು, ಕೊಡಿ ತಾಳಿ, ಕಟ್ಬಿಡ್ತೀನಿ. ಅಯ್ಯಯ್ಯ, ಇಷ್ಟೊಂದು ಅವಸರ ಪಟ್ರೆ ಹೇಗಪ್ಪ? ಸ್ವಲ್ಪ ತಾಳು. ಮದುವೆ ಅಂದ್ರೆ ಸುಲಭ ಅಂತ ತಿಳ್ಕೊಂಡ್ಬಿಟ್ಯಾ? ನಾನು ಮಂತ್ರಗಳು ಹೇಳ್ತಾನೆ ಇರಬೇಕು. ನೀನು ಹುಡುಗಿ ಕತ್ತು ತಾಳಿ ಕಟ್ಟಿ ಸಪ್ತಪತಿ ತುಳಿದು ಅರ್ಥೇಚ ಕಾಮೇಚ ನಾಚಿತರಾಮಿ ಅಂತ ಹುಡುಗಿ ಕೈ ಹಿಡಿದು ಅಗ್ನಿ ಸಾಕ್ಷಿಯಾಗಿ ಸತ್ಯವನ್ನೇ ಹೇಳಿ ಅರುಂಧತಿ ನಕ್ಷತ್ರ ನೋಡಿದಾಗಲೇ ಮದುವೆ ಮುಗೀತು ಅಂತ ಅರ್ಥ. ಸ್ವಾಮಿ ಶಾಸ್ತ್ರಿಗಳೇ, ಅದೆಲ್ಲ ಬೇಡ. ನಾಳೆ ನನಗೂ ಚಿತ್ರಾಗು ಅಕಸ್ಮಾತ್ ಏನೋ ಜಗಳ ಆಗ್ಬಿಟ್ಟು ಕೋರ್ಟ್ ಡೈವರ್ಸ್ ಹೋಗ್ತೀವಿ. ಆಗ ನಿಮ್ ಅಗ್ನಿ ಸಾಕ್ಷಿ, ಸಪ್ತಪದಿ, ಅರುಂಧತಿ ನಕ್ಷತ್ರ ಎಲ್ಲ ಸಾಲಾಗಿ ಬಂದ್ ಕಟ್ಕಟ್ಟಲ್ಲಿ ನಿಂತ್ಕೊಂಡು ಸಾಕ್ಷಿ ಹೇಳ್ತವಾ? ಹೇಳ್ರಿ. ಈ ನಿಮ್ ಶಾಸ್ತ್ರದ ಪೈಕಿ ಈ ತಾಳಿ ಕಟ್ಟೋದಿದೆಯಲ್ಲ, ಅದೊಂಚೂರ್ ಲಾಜಿಕ್ ಇದೆಯಪ್ಪ. ಯಾಕೆ ಹೇಳಿ? ಸಿಟಿಲಿ ನಾಯಿ ಸಾಕ್ಬೇಕಾದ್ರೆ ಅದ್ರ ಕುತ್ತಿಗೆಗೆ ಒಂದು ಬಿಲ್ಲೆ ಕಟ್ಟಬೇಕು, ಕಾರ್ಪೊರೇಷನ್ ಲೈಸೆನ್ಸ್. ಅದಿಲ್ಲದೆ ಇದ್ರೆ ನಾಯಿ ರಸ್ತೆಗೆ ಹೋದ ತಕ್ಷಣ ವ್ಯಾನ್ ಅಲ್ಲಿ ಬಂದು ಎತ್ತಾಕೊಂಡು ಹೋಗ್ಬಿಡ್ತಾರೆ. ಅದೇ ತರ ನಮ್ ಹೆಣ್ಮಕ್ಳಿಗೆ ಮದುವೆ ಆಗಿದ್ರೆ ಈ ತಾಳಿ ಅನ್ನೋ ಲೈಸೆನ್ಸ್ ನ ಕುತ್ತಿಗೆ ಕಟ್ಕೋಬೇಕು. ಯಾಕೆ ಹೇಳಿ? ರಸ್ತೆಯಲ್ಲಿ ಓಡಾಡ್ತಾ ಇದ್ರೆ ಬೇರೆ ಹುಡುಗರು ಆಕೆ ಕಡೆ ಕಣ್ಣು ಹಾಕ್ಬಾರ್ದು ಅಂತ. ಅದಕ್ಕೆ ಈಗ ಗೊತ್ತಾಯ್ತಾ ತಾಳಿ ಮಹಿಮೆ ಏನು ಅಂತ? ಟೈಮ್ ಆಯ್ತು, ಬೇಗ ತಾಳಿ ಕಟ್ಸಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಭದ್ರಾಣಿ ಶುಭಗೆ ತ್ವಂ ಜೀವ ಶರತಶತಂ. ಏನಕ್ಕ, ಎಲ್ಲಿ ನಿನ್ ದೆವ್ವ ಪತ್ತೇನೇ ಇಲ್ಲ? ಏನ್ ಸಾರ್? ಗಟ್ಟಿ ಮೇಳ ಗಟ್ಟಿ ಮೇಳ. ಅಯ್ಯೋ ಪ್ರಸನ್ನ, ಎಷ್ಟ್ ಹೇಳಿದ್ರು ಕೇಳ್ದೆ ಹಠ ಮಾಡ್ಕೊಂಡು ನಿನಗ್ ನೀನೇ ಅಪ್ಪ ತಂದ್ಕೊಂಡ್ಬಿಟ್ಟಿಯಲ್ಲೋ ಪ್ರಸನ್ನ. ಅಯ್ಯೋ, ಮೈಯೆಲ್ಲ ಕಣ್ಣ ಕಾಯ್ತೀನಿ ಅಂತ ಹೇಳಿದ್ರಲ್ಲ, ಈಗ ಹೇಳಿ ಇನ್ಸ್ಪೆಕ್ಟರ್, ಹೇಳಿ. ನಿಮ್ ಕೆಟ್ಟ ಸಾಹಸಕ್ಕೆ ಅನ್ಯಾಯವಾಗಿ ನನ್ನ ತಮ್ಮನ ಬಲಿ ತಗೊಂಡ್ಬಿಟ್ರಲ್ಲ, ಈಗ ಇವನು ಪ್ರಾಣ ನಿಮ್ಮಿಂದ ಕೊಡಕ್ಕಾಗತ್ತಾ? ಹೇಳಿ. ನಿಜವಾಗ್ಲೂ ಹೆಣ್ಣಲ್ಲ ರೀ, ದೇವರಿ, ಖಂಡಿತ ದೇವರಿ, ಖಂಡಿತ ದೇವ, ಖಂಡಿತ ದೇವರಿ. ನನ್ ತಮ್ಮನ್ ಬಲಿ ತಗೊಂಡು ನನ್ ತಮ್ಮನ್ ತಿಂದು ಹಾಕ್ಬಿಟ್ಲು ರೀ. ಅಯ್ಯೋ ಪ್ರಸನ್ನ, ಅಯ್ಯೋ ಪ್ರಸನ್ನ, ಅಯ್ಯೋ. ಸರ್, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಎಸ್ ಸರ್. ಪ್ರಸನ್ನ, 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 ಅಯ್ಯೋ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ನ್ಯಾಚುರಲ್ ಡೆತ್ ಸರ್. ನ್ಯಾಚುರಲ್ ಡೆತ್? ಹೌದು. ನಾನಿನ್ ಬರ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಉಮಾ, ನನ್ ಮಾತು ಕೇಳು, ಮನೆ ಬಿಟ್ಟು ಹೋಗ್ಬೇಡ ಪ್ಲೀಸ್. ನಾನ್ ನಿರ್ಧಾರ ಮಾಡಿದ್ಮೇಲೆ ಮುಗಿತು. ಯಾರೇನ್ ಹೇಳಿದ್ರು ಕೇಳಲ್ಲ. ನನ್ನನ್ನು ಬಲವಂತ ಮಾಡ್ಬೇಡಿ, ಬಿಡಿ ನನ್ನ, ಬಿಡಿ. ಉಮಾ, ಉಮಾ. ಹೋಗ್ಬೇಡಿ ಅದಕ್ಕೆ, ನಿಮ್ ಕಾಲ್ ಹಿಡಿದು ಬೇಡ್ಕೊತೀನಿ ಅದಕ್ಕೆ, ದಯವಿಟ್ಟು ಮನೆ ಬಿಟ್ಟು ಮಾತ್ರ ಹೋಗ್ಬೇಡಿ. ಹೇಳಿ ಮೇಲೆ ಅದಕ್ಕೆ, ನೀವು ನನ್ನನ್ನು ಬೈದ್ರು ಪರವಾಗಿಲ್ಲ, ಹೊಡೆದ್ರು ಪರವಾಗಿಲ್ಲ, ಮನೆ ಬಿಟ್ಟು ಮಾತ್ರ ಹೋಗ್ಬೇಡಿ. ಯಾಕೆಂದ್ರೆ ನೀವೇ ಮನೆ ಗೃಹಲಕ್ಷ್ಮಿ ಇದ್ದಾಗೆ. ನೀವೇ ಹೊರಗಡೆ ಹೊಟ್ಟೋದ್ರೆ
ಈ ಮನೆ ಖಂಡಿತ ಉಳಿಯೋದಿಲ್ಲ ಅದಕ್ಕೆ, ಖಂಡಿತ ಉಳಿಯೋದಿಲ್ಲ. ಇಷ್ಟಕ್ಕೆಲ್ಲ ಕಾರಣ ನಾನೇ. ನನ್ನಿಂದ ನಿಮ್ಗೆ ಯಾರಿಗೂ ತೊಂದರೆ ಆಗೋದ್ ಬೇಡ. ನಾನೇ ಹೊರಟೋಗ್ತೀನಿ. ಇಂಥ ನಾಟಕದ ಮಾತಾಡಿ ನನ್ನ ಮನಸ್ಸನ್ನ ಬದಲಾಯಿಸಬಹುದು ಅಂತ ತಿಳ್ಕೊಂಡಿದ್ದೇನೆ. ನೀನ್ ಮನೆ ಬಿಟ್ಟು ಹೋಗಿ ಅದಕ್ಕೆ ನಾದ್ನಿನ ಮನೆಯಿಂದ ಹೊರಗಟ್ಟಿದ್ಲು ಅಂತ ಊರ್ ಜನ ಎಲ್ಲ ನನ್ನನ್ನ ಹೀಯಾಳ್ಸೋಗ್ ಮಾಡ್ಬೇಕು ಅಂತ ಇದ್ದೇನೆ. ತಮ್ಮನ್ ಬಲಿ ತಗೊಂಡು ಅವನ್ ರಕ್ತ ಹೀರಿದ ಪಿಶಾಚಿ ನೀನು. ಸಾಕು ಕಡೆ, ನಿನ್ ಕಾಟ ಸಾಕು. ನಾನ್ ಹೋಗ್ತೀನಿ. ನೀನೊಬ್ಳೆ ಈ ಮನೆ ತುಂಬಾ ಕುಣಿದಾಡು. ನಿನಗಿಷ್ಟ ಬಂದವ್ರನ್ನ ಕರ್ಸ್ಕೊ. ಅವ್ರ ಪ್ರಾಣ ತೆಗೆದು ರಕ್ತ ಹೀರಿ ನಿನ್ ಚಪ್ಲ ತೀರ್ಸ್ಕೊಳೆ. ನಾನು ಹೋಗ್ತೀನಿ. ಅವನು ನಿನಗೆ ತಾಳಿ ಕಟ್ಟಿದ ಗಂಡ, ದೇವ್ರ ಸಮಾನ. ನಾನು ಅವನಿಗೆ ಜನ್ಮ ಕೊಟ್ಟ ತಂದೆ. ಈ ಮನೆಯಲ್ಲಿ ಎಲ್ಲರಿಗಿಂತಲೂ ದೊಡ್ಡವನು. ಹಾಗಂತ ನನಗೆ ಗೌರವ ಕೊಡ್ಬೇಕು, ನನ್ನ ಮಾತನ್ನು ಕೇಳಬೇಕು ಅಂತ ಹೇಳ್ತಿಲ್ಲಮ್ಮ. ನೀನ್ ಎಷ್ಟೇ ಬಡಬಡ ಅಂದ್ರು ನಿನ್ನ ಮನಸ್ಸು ಅಷ್ಟೇ ಮೃದು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಮ್ಮ. ಆ ನಂಬಿಕೆಯಿಂದಲೇ ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡಮ್ಮ. ಇನ್ಮೇಲೆ ಈ ಮನೆಯಲ್ಲಿ ನನ್ನ ಮಗಳಿಂದ ಯಾವುದೋ ದುರಂತ ಆಗದ ಹಾಗೆ ನಾನು ನೋಡ್ಕೋತೀನಿ. ಪ್ರಸಂಗ ಬಂದ್ರೆ ಆ ದೆವ್ವಕ್ಕೆ ನಾನೇ ಬಲಿಯಾಗಿ ನಿಮ್ಮನ್ನು ಉಳಿಸ್ಕೋತೀನಿ. ಈ ಮಾತು ನಂಬು. ಹೋಗ್ಬೇಡಮ್ಮ. ನೋಡಿ ಮಾವಯ್ಯ, ನೀವೆಷ್ಟೇ ಹೇಳಿದ್ರು ನನ್ನ ನಿರ್ಧಾರನ ಬದಲಾಯಿಸೋದಿಲ್ಲ. ಕ್ಷಮಿಸಿ, ಬರ್ತೀನಿ. ನಿಮ್ ಸಾವಿಗೆ ನಾನೇ ಕಾರಣ ಅನ್ಸುತ್ತಲ್ಲ ಮಾವಯ್ಯ. ಏನ್ ಅನ್ಯಾಯ ಇದು? ಈ ಸಾವುಗಳ ಕೊನೆ ಇಲ್ದಂಗ ಆಗೋಯ್ತಲ್ಲಪ್ಪ. ಮನೆ ಮಗಳಾಗಿ ಮಾರಿ ತರ ಬಲಿ ತಗೊಂಡ್ಬಿಟ್ಲಲ್ಲಪ್ಪ. ಅಪ್ಪನ್ನೇ ತಿನ್ಕೊಂಡ್ಬಿಟ್ಲಲ್ಲಪ್ಪ ರಾಕ್ಷಸಿ. ಈ ಬೀಡೆ ಹಾಳಾಗೋದ್ರನೇ ಈ ಊರಿಗೆ ನೆಮ್ಮದಿ ಸಿಗೋದು. ಯಾವಾಗ ಸಾಯ್ತಾಳೋ ಈ ಮಾತಾಯಿ. ನೀನು ಸತ್ತು ನಮ್ಮನ್ನ ದೆವ್ವ ಕಾಡ್ಬೇಕು ಅಂತಿದ್ದೀನಿ. ನಾನ್ ದೆವ್ವ ಅಲ್ಲ ಅದಕ್ಕೆ. ದಯವಿಟ್ಟು ನನ್ ಸಾಯೋಗ್ ಬಿಡಿ. ಅಪ್ಪನ್ ಚಿತೆಲೆ ಬಿದ್ದು ನಾನು ಸುಟ್ಬೋದಿ ಆಗೋಗ್ತೀನಿ. ಹೇಡಿಯಾಗಿ ಬೆಂಕಿಯಲ್ಲಿ ಬಿದ್ದು ಸತ್ರೆ ನಿನ್ ಮೇಲೆ ಇರೋ ಅಪಾದ ಅರ್ಸಕ್ಕಾಗುತ್ತೇನು? ದೆವ್ವ ಭೂತ ಅಂತ ಜನಗಳಲ್ಲಿರೋ ಭಾವನೆ ದೂರ ಮಾಡಿ ಹೆಣ್ಣಾಗಿ ಹುಟ್ಟಿದ್ಕೆ ನಿನ್ ಜೀವನ ಸಾರ್ಥಕ ಮಾಡ. ಇಲ್ಲ, ನಾನ್ ಸಾಯ್ಬೇಕು. ಸಾಯೋ ಅಧಿಕಾರ ಯಾರಿಗೂ ಇಲ್ಲ. ರಘು, ಚಿತ್ರ ಬಾಮ್ಮ. ಚಿತ್ರವ್ವ, ನಡಿಯವ್ವ. ನೋಡ್ರಿ ರಘಪ್ಪನವ್ರೆ, ಇಷ್ಟ ದಿವ್ಸ ಇದು ನಿಮ್ ಮನೆ ವಿಷಯವಾಗಿತ್ತು. ಯಾವಾಗ ನಿಮ್ ಮನೆ ದೇವ ಬೀದಿಗೆ ಬಂತೋ ಇದು ಊರಿನ ಸಮಸ್ಯೆ. ಈ ಸಮಸ್ಯೆಗೆ ಪರಿಹಾರ ನಾವು ಹುಡುಕ್ಲೇಬೇಕು. ನಿಮ್ ಹುಡುಗಿನ ಹುಚ್ಚಾಸ್ಪತ್ರೆ ಸೇರ್ಸೋಣ ಅಂದ್ರೆ ಅವಳಿಗೆ ಹುಚ್ಚ ಹಿಡಿದಿಲ್ಲ. ಅಲ್ದೆ ದೆವ್ವ ಬಿಡಿಸೋಣ ಅಂದ್ರೆ ಯಾವ ಮಂತ್ರವಾದಿನೂ ಧೈರ್ಯವಾಗಿ ಬರ್ತಾನೆ ಇಲ್ಲ. ಯಾಕಂದ್ರೆ ಬಂದ ಮಂತ್ರವಾದಿನೂ ಸತ್ತೋದ್ನಲ್ಲ. ಅದಕ್ಕೋಸ್ಕರ ನಾವೆಲ್ಲ ಒಂದ್ ತೀರ್ಮಾನ ತಗೊಂಡಿದ್ದೀವಿ. ನಿಮ್ ಹುಡುಗಿನ ಕರ್ಕೊಂಡು ಹೋಗಿ ಬೆಟ್ಟದ ಮೇಲಿರೋ ದೇವಸ್ಥಾನದಲ್ಲಿ ಬಿಟ್ಬಿಟ್ಟು ಬರ್ಬೇಕು ಅಂತ. ಅಲ್ರಿ, ತಂದೆ ಸತ್ ವರ್ಷದಲ್ಲಿ ಮಗಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳ್ಸಿದ್ರೆ
ಹಿರಿಯರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತಾರೆ. ಅದನ್ ಬಿಟ್ಟು ಅವಳನ್ನ ಬೆಟ್ಟ ಕಳ್ಸಿದ್ರೆ ನಮ್ ತಂದೆ ಆತ್ಮಕ್ಕೆ ಶಾಂತಿ ಹೇಗೆ ಸಿಗುತ್ತೆ? ಸತ್ತೋರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬದುಕಿರೋರ್ನ ಬಲಿ ಕೊಡಕ್ಕಾಗುತ್ತೇನ್ರಿ? ಪಂಚಾಯತಿ ತೀರ್ಮಾನಕ್ಕೆ ಬೆಲೆ ಕೊಡಬೇಕು, ಅದು ನಿಮ್ಮ ಧರ್ಮ. ನೀವೇನೇ ಹೇಳಿದ್ರು ನನ್ ತಂಗಿನ ಬೆಟ್ಟ ಕಳ್ಸೋದಕ್ಕೆ ನನಗೆ ಸ್ವಲ್ಪ ಇಷ್ಟ ಇಲ್ಲ. ನಿಮ್ ಕಷ್ಟನೇ ಕೇಳ್ಕೊಂಡ್ ಕೂತ್ಕೊಂಡ್ರೆ ಊರಿನ ಕಷ್ಟ ಸುಖ ಕೇಳೋರು ಯಾರ್ರಿ? ಅಪವಾದ ಗುರಿಯಾಗಿದ್ದ ಅಂತ ಸೀತಾಮಾತೇನೆ ಶ್ರೀರಾಮ ಕಾಡ್ಗಟ್ಟದ ಅಂತಾದ್ರಲ್ಲಿ ನಿಮ್ ತಂಗಿ ಯಾವ ಲೆಕ್ಕ ರೀ? ನೀವಾಗೆ ಒಪ್ಕೊಂಡ್ರೆ ಮರ್ಯಾದೆ ಉಳಿಯುತ್ತೆ. ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಏನ್ರಿ ಮಾಡ್ತೀರಾ? ಊರೇ ನಿಮಗೆ ಬಹಿಷ್ಕಾರ ಹಾಕುತ್ತೆ. ನಿಮ್ ಜಮೀನ್ ಕೆಲ್ಸಕ್ಕೆ ಯಾರು ಬರಕಿಲ್ಲ. ನಿಮ್ ಮನೆ ಹೊಸಲ್ನ ಯಾರು ತುಳಿಯಲ್ಲ. ಚೆನ್ನಾಗಿ ಯೋಚನೆ ಮಾಡಿರಪ್ಪ. ನೋಡಿ, ದಯವಿಟ್ಟು ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ, ನಮಗ್ ಬಹಿಷ್ಕಾರ ಹಾಕ್ಬೇಡಿ. ನಮ್ ಯಜಮಾನ್ರು ಯಾವಾಗ್ಲೂ ಹೀಗೇನೆ, ಪ್ರತಿಯೊಂದಕ್ಕೂ ದುಡುಕ್ ಬಿಡ್ತಾರೆ. ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ಒಂದು ಯೋಚನೆ ಮಾಡಲ್ಲ. ನೀವೆಲ್ರೂ ಮಾಡ್ತಿರೋ ನಿರ್ಧಾರ ಊರ್ಗ್ ಒಳ್ಳೇದಾಗ್ಲಿ ಅಂತ ತಾನೇ. ನಿಮ್ ತೀರ್ಮಾನದಂತೆ ಚಿತ್ರಾನ ಬೆಟ್ಟ ಕಳ್ಸೋಣ. ಉಮಾ, ಚಿತ್ರ ನನ್ ತಂಗಿ ಅಂತ ಹೀಗೆ ಮಾತಾಡ್ತೀಯಲ್ಲ, ಅದೇ ಅವಳು ನೋಡೋಟಿ ತಂಗಿ ಆಗಿದ್ರೆ ಈಗ ಹೇಳ್ತಾ ಇದ್ಯಾ? ರಾಗಪ್ಪ, ನೀನ್ ಯೋಚನೆ ಮಾಡ್ಬಿಡ. ಚಿತ್ರವ ಒಬ್ಬಳೇ ಬೆಟ್ಟದಲ್ಲಿ ಇರಕ್ ನಾ ಬಿಡ್ತೀನ, ಸದಾ ನಾನು ಅವಳ ಜೊತೆಗೆ ಇರ್ತೀನಿ. ರಾಮಣ್ಣ, ಏನ್ ಹೇಳ್ತಾ ಇದೀಯ ರಾಗಪ್ಪ? ಊರ್ನವ್ರು ಹಾಕೊಳ್ಳೋದು ಬೇಡ, ಹ್ಞೂ ಅನ್ನು. ಹೌದಿ, ನಮ್ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇರೋದು. ಒಪ್ಕೊಳ್ರಿ, ರಾಮಣ್ಣ ಜೊತೆಲಿ ಇರ್ತಾನೆ, ಒಪ್ಕೊಳ್ರಿ. ಆಯ್ತಪ್ಪ, ಚಿತ್ರವನ್ನು ನಾವು ಬೆಟ್ಟ ಕಳಿಸ್ತೀವಿ. ಸರಿಯಾಗಿ ನಿವಾರಿಸಯ್ಯ. ಮನೇನ 3 ಸಲ ಸುತ್ತಿ 3 ದಾರಿ ಸರೋ ಕಡೆ ಒಡೆದು ಹಿಂತಿರುಗಿ ನೋಡಿದ್ರೆ ವಾಪಸ್ ಬರ್ಬೇಕು, ತಿಳಿತಾ? ಪೂರ್ವಕ್ ಮುಖ ಮಾಡ್ಕೊಂಡು ಹೋಗಮ್ಮ. ಈ ಮೆರವಣಿಗೆ ಹೊರಡಕ್ ಮುಂಚೆ ಪೊಲೀಸ್ ಸ್ಟೇಷನ್ ಇಂದ ಪರ್ಮಿಷನ್ ತಗೋಬೇಕನ್ನೋ ವಿಷಯ ಗೊತ್ತಿಲ್ವಾ ನಿಮ್ಗೆ? ಈಗ ನಾನು ಮನಸ್ಸು ಮಾಡಿದ್ರೆ ಒಂದು ಹುಡುಗಿನ ಹಿಂಸೆ ಮಾಡ್ತಿರೋ ಅಪರಾಧದ ಮೇಲೆ ನಿಮ್ಮೆಲ್ಲರ ಮೇಲೂ ಆಕ್ಷನ್ ತಗೋಬಹುದು. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಸಿ ನಿಮ್ ಮನೆಗಳು ವಾಪಸ್ ಹೋಗಿ. ಇನ್ಸ್ಪೆಕ್ಟರ್ ಬ್ರೋಡೆ, ದೇವ್ರ ಕಾರ್ಯಕ್ಕೆ ಹೋಗ್ತಿರೋದು, ಚಿತ್ರನ ಜೊತೆ ನಾನು ಬೆಟ್ಟಕ್ಕೆ ಹೋಗ್ತಿದ್ದೀನಿ. ಏನು ಭಯ ಇಲ್ಲ, ಎಲ್ಲ ಚಿತ್ರವನ್ನು ಒಳ್ಳೇದಕ್ಕೆ. ಚಿತ್ರ, ಬೆಟ್ಟಕ್ಕೆ ಹೋಗೋದಕ್ಕೆ ನಿನ್ ಒಪ್ಪಿಗೆ ಇದೆಯಾ? ರಘು, ಈ ನಿರ್ಧಾರನ ನೀನ್ ತಗೊಂಡ? ಅದು ಇಲ್ಲ ಸರ್, ಈ ಮುಖಂಡ್ರೆ ಅವ್ರ ತಾನೆ. ನೀನ್ ಹೋಗು. ಅಲ್ಲ ಸರ್, ಅದು ರಾಮಣ್ಣ, ನೀನ್ ಹೋಗು ಅಂದೆ. ಇನ್ಸ್ಪೆಕ್ಟ್ರೆ, ಈ ಊರಿಗೆ ನೀವಿನ್ನ ಹೊಸಬ್ರು, ದಯವಿಟ್ಟು ಇದ್ರಲ್ಲಿ ತಲೆ ಹಾಕ್ಬೇಡಿ, ಹೊರಟೋಗಿ. ನೋಡಿ, ಈ ಹುಡುಗಿಗೆ ರಕ್ಷಣೆ ಕೊಡ್ಬೇಕಾದ್ದು ನನ್ ಡ್ಯೂಟಿ. ನನ್ ಡ್ಯೂಟಿನ ನಾನು ಮಾಡೇ ಮಾಡ್ತೀನಿ. ಡ್ಯೂಟಿ ಅಂತ ಡ್ಯೂಟಿ. ಎಷ್ಟೋ ಜನ ಈ ಹುಡುಗಿನ ಮದ್ವೆ ಆಗಕ್ಕಂತ ಬಂದು ಒಂದಂತರದಲ್ಲಿ ಸತ್ತೋದ್ರು. ಅವಾಗೆಲ್ಲ ಹೋಗಿತ್ತು ನಿಮ್ಮ ಈ ಡ್ಯೂಟಿ. ಈಗ ಬಂದ್ಬಿಟ್ರಿ ದೊಡ್ಡದಾಗಿ ಹೇಳೋದಕ್ಕೆ. ಸಾವು ತಾನಾಗೆ ಬಂದ್ರೆ ದೈವ ನಿರ್ಣಯ, ಬೇರೆಯವ್ರ ಮೂಲಕ ಬಂದ್ರೆ ಅದು ಕೊಲೆ. ಅದಕ್ ಕಾರಣ ಆದವ್ರನ್ನ ಹಿಡಿತೀನಿ, ಶಿಕ್ಷೆ ಕೊಡ್ತೇನೆ. ಅವತ್ತು ನನ್ ತಮ್ಮನಿಗೂ ಇದೇ ರೀತಿ ಹೇಳಿದ್ರಿ. ಅವ್ನ್ ನಿಮ್ ಕಣ್ಮುಂದೆನೆ ಸತ್ನಲ್ಲ. ಎಲ್ರಿ ಹೋಗಿತ್ತು ನಿಮ್ ಡ್ಯೂಟಿ? ಪ್ರಾಣ ಕೊಡೋದಕ್ಕೆ ನಾನ್ ದೇವ್ರಲ್ಲ, ಪೊಲೀಸ್ ಆಫೀಸರ್. ಇನ್ನು ಮುಂದೆ ಈ ರೀತಿ ದುರಂತ ನಡೆದಾಗೆ ನಾವೆಲ್ಲರೂ ಸೇರಿ ನೋಡ್ಕೊಳ್ಳೋಣ. ಹಾಗಾದ್ರೆ ಇನ್ನು ಈ ದೆವ್ವನ ಮನೇಲೆ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ಇವಳಿಂದ ಇನ್ನು ಎಷ್ಟು ಜನ ಸಾಯೋದನ್ನ ನೋಡ್ಬೇಕು ಅಂತ ನಿಮ್ಮ ಆಸೆ? ಇಲ್ಲ, ಸಾವು ನೋಡ್ಬೇಕು ಅನ್ನೋದು ನನ್ನ ಆಸೆ ಅಲ್ಲ. ಈ ಹುಡುಗಿ ತನ್ನ ಗಂಡನ ಜೊತೆ ಸಂತೋಷವಾಗಿ ಬಾಳೋದನ್ನ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಈ ದೆವ್ವದ ವಿಷಯ ಊರೂರ್ಗೆ ಹಬ್ಬಿದೆ. ಇನ್ನು ಈ ಪಿಶಾಚಿನ ಮದುವೆ ಆಗೋಕೆ ಯಾರ್ ಸಾರ್ ಮುಂದೆ ಬರ್ತಾರೆ? ಬರೋ ಗಂಡಾಂತರ ಎದುರಿಸೋ ಗುಂಡಿಗೆ ಇರೋನು ಬಂದೇ ಬರ್ತಾನೆ. ಈಗೇನು ಮದುವೆ ಆಗೇ ಆಗ್ತಾನೆ, ಹೊಸ ಅಧ್ಯಾಯ ಬರ್ದೇ ಬರೀತಾನೆ. ನೀವು ಹೇಳೋದೆಲ್ಲ ಕಥೆಯಲ್ಲಿ ಸಿನಿಮಾದಲ್ಲಿ ಸಾಧ್ಯವೇ ಹೊರತು ನಿಜ ಜೀವನದಲ್ಲಿ ನಡೆಯೋಕ್ ಸಾಧ್ಯವೇ ಇಲ್ಲ. ಇನ್ಸ್ಪೆಕ್ಟ್ರೆ, ಅವ್ರನ್ನ ಆಕೆ ಬಲಿ ಕೊಡೋಕ್ ಕರ್ಕೊಂಡು ಹೋಗ್ತಿಲ್ರಿ, ದೇವ್ರ ಸೇವೆ ಕರ್ಕೊಂಡು ಹೋಗ್ತಿದ್ದಾರೆ. ಅದ್ ತಪ್ಪ? ಇದನ್ನ ತಡೆಯೋಕೆ ನಿಮ್ಗೆ ಯಾವ ಅಧಿಕಾರವೂ ಇಲ್ಲ, ಹಾಗೆ ಮಾಡುವಂತ ಯಾವ ಕಾನೂನು ಹೇಳೋದು ಇಲ್ಲ. ಇವನ್ನೆಲ್ಲ ಯಾರು ಅಂತ ತಿಳ್ಕೊಂಡಿದ್ದೀರಿ? ಈ ಊರಿನ ಮುಖಂಡರು. ಇದು ಒಬ್ಬರ ತೀರ್ಮಾನ ಅಲ್ಲ, ಊರಿನ ತೀರ್ಮಾನ, ಜನರ ತೀರ್ಮಾನ, ದೇವರ ತೀರ್ಮಾನ. ಏನಪ್ಪಾ, ಏನ್ ಹೇಳ್ತೀರಿ?
ತಿಳಿತಾ? ಈಗಲಾದ್ರೂ ನಮ್ಮ ದಾರಿ ಗಟ್ಟಿ ಬರಬೇಡಿ. ಬನ್ನಿಪ್ಪ. ಚಿತ್ರಾನ ಬೆಟ್ಟಕ್ಕೆ ಕಳಿಸೋದು ಬೇಕಾಗಿಲ್ಲ. ರೀ ಇನ್ಸ್ಪೆಕ್ಟ್ರೆ, ಮತ್ತಿನ್ನೇನ್ರಿ ನಿಮ್ ಗಲಾಟೆ? ಚಿತ್ರಾನ ನಾನು ಮದುವೆ ಆಗ್ತೀನಿ. ಭಾಸ್ಕರ್, ಯಾಕಿಂತ ನಿರ್ಧಾರ ತಗೊಂಡೆ? ಇದ್ರ ಪರಿಣಾಮ ಏನಾಗುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಎಲ್ಲ ಚೆನ್ನಾಗಿ ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿದ್ದೀನಿ. ಏನ್ ಸರ್, ನಿಮಗೆ ಸ್ವಲ್ಪನಾದ್ರೂ ಬುದ್ಧಿ ಇಲ್ವಾ? ತಲೆ ಗಟ್ಟಿಯಾಗಿದೆ ಅಂತ ಯಾರಾದ್ರೂ ಚೆಚ್ಕೋತಾರ? ರೀ, ನೀವಿನ್ನು ಬಾಳಿ ಬದುಕಬೇಕಾದವ್ರಿ. ಇಂಥ ಕೆಟ್ಟ ಯಾಕ್ರಿ ನಿಮ್ಗೆ? ಈಕೆಗೆ ತಾಳಿ ಕಟ್ಟೋದು ಸಾವನ್ನ ಬೆನ್ನಿ ಕಟ್ಕೊಂಡಂಗೆ ಸರ್. ಇಷ್ಟು ದಿವಸ ದೆವ್ವ ಯಾವ್ಯಾವ್ದು ವೃದ್ಧಲ್ಲಿ ಬರ್ತಾ ಇತ್ತು, ಮೊನ್ನೆ ಊರೊಳಿಕೆ ಬಂದ್ಬಿಟ್ಟಿತ್ತು ನೋಡ್ರಿ. ನೀವೆಲ್ಲ ಆಗೋಗಿ ದುರಂತದ ಬಗ್ಗೆ ಮಾತಾಡ್ತಿದ್ದೀರಾ. ಒಂದು ಹೆಣ್ಗಾಗಿರೋ ಘೋರ ಅನ್ಯಾಯದ ಬಗ್ಗೆ ಯೋಚನೆ ಮಾಡಿದ್ದೀರಾ? ನೀವೆಲ್ಲ ಮನುಷ್ಯರು, ಊರಿನ ಮುಖಂಡ್ರು. ನನ್ನ ಪ್ರಾಣ ಹೋದ್ರು ಸರಿ, ನಾನ್ ಚಿತ್ರ ಕೈನ ಹಿಡಿತೀನಿ. ಸಾಹೇಬ್ರ ಯಾಕೋ ಇನ್ನೂ ಬಂದೇ ಇಲ್ಲ? ಇನ್ನೇನು ಬರೋ ಹೊತ್ತಾಯ್ತು. ನಮಸ್ಕಾರ. ನನ್ನ ಮಕ್ಕಳ ಇಲ್ಲಿಗೆ ಯಾಕೋ ಬಂದ್ರೆ? ಇದು ಪೊಲೀಸ್ ಸ್ಟೇಷನ್ ಕೊಂಡ್ರು, ಆಸ್ಪತ್ರೆ ಅಲ್ಲ. ಇಲ್ಲೂ ಅವಾಗ ಅವಾಗ ಸಾಯ್ತಿರ್ತಾರಂತೆ. ಹಂಗಂತ ಜನ ಹೇಳ್ತಾರೆ. ಅಕ್ಕಿ ಇಲ್ಲಿಗೆ ಬಂದು ನನ್ನ ಮಕ್ಕಳ ಇಲ್ಲೇನಾದ್ರೂ ಊದಿ ಗಲಾಟೆ ಮಾಡಿದ್ರೆ ಪೆಟ್ಟಿಗೆ ಒದ್ದು ಲಾಕಪ್ ತೊಳ್ಬಿಡ್ತೀನಿ. ಉಸ್ಸಾರ್ ಹೋಗ್ರಿ ಹೋಗ್ರಿ. ಹೋಗಕ್ ಬಂದಿಲ್ಲ ಕಣ, ಸಾಹೇಬ್ರ ನೋಡಕ್ ಬಂದೀವಿ. ಸಾಹೇಬ್ರನ್ನ ಯಾಕೆ? ಕೇಸ್ ಇದೆಯಾ? ಮತ್ ನಂತವ ಹೇಳ್ರು, ಬರ್ಕೊಳ್ಳೋದ್ ನಾನೇ ತಾನೇ. ನಿಮ್ಮ ಹತ್ರ ಹೇಳೋದಲ್ಲ. ನನ್ನ ಮಕ್ಕಳ ನನ್ನ ಯಾರು ಅಂತ ತಿಳ್ಕೊಂಡ್ಬಿಟ್ರು. ಇಲ್ಲಿಗ್ ನಾನೇ ಹೆಡ್ಡು ಕಾನ್ಸ್ಟೇಬಲ್. ನೋಡು, ನೋಡಿದ್ರೆ ತಿಳಿತೈತಲ್ಲ, ಡಾರ್ದಿದ್ಗಲ್ಲ ಐತೆ ನನಗೆ. ರೇ ಕಾನ್ಸ್ಟೇಬಲ್ಸ್, ಏನ್ರಿ ಸ್ಟೇಷನ್ ಮುಂದೆ ಪಂಚಾಯತಿ ಮಾಡ್ತಾ ಇದ್ದೀರಾ? ಸಾರ್, ಇವ್ರದ್ದೇನೋ ಕೇಸ್ ಇದೆಯಂತೆ, ನಂತವ ಹೇಳಕ್ಕಿಲ್ಲ ಅಂತ ಕಿತಾಪತಿ ಮಾಡ್ದವ್ರೆ. ಏನ್ರಿ ಅದು? ಏನಿಲ್ಲ ದೇವ್ರು, ಚಿತ್ರವನ್ನ ನೋಡಕ್ ಬಂದಿದ್ ಗಂಡ್ಗಳೆಲ್ಲ ನೆಗದ್ ಬಿದ್ದು ಡೆಲ್ಲಿಕಾಯಿ ಆಗೋಗ್ಬಿಡೋರು. ಅವ್ರ ಚಟ್ಟಾತದ ಮೇಲೆ ನಮ್ದೇ ವಾಲ್ಗ ಸಟ್ಟು. ನೋಡಕ್ ಬಂದಿದ್ ಗಂಡುಗಳೆಲ್ಲ ಸಾಯ್ತಾರೆ ಅಂತ ನಿಮ್ಗೆ ಹೇಗೆ ಗೊತ್ತು? ಅವಳ ಮೈ ಮೇಲಿರೋ ದೆವ್ವ ಅಂತದ್ದು. ಅದು ಸಾಧಾರಣದವ ಅಲ್ಲ, ಬ್ರಹ್ಮಪಿಶಾಚಿ. ಮೊನ್ನೆ ನೀವು ಅವಳ ಹಣೆಗೆ ಕುಂಕುಮ ಇಟ್ಬಿಟ್ರಂತೆ. ಹೌದು, ನಾನ್ ಚಿತ್ರಾನ ಮದ್ವೆ ಆಗ್ತಿದ್ದೀನಿ. ಅದಕ್ಕೆ ಏನು? ಏನದಕ್ಕೆ? ನಿಮ್ ಸಾವು ಮನೇಲೋ, ಜೀಪ್ನಲ್ಲೋ, ಸ್ಟೇಷನಲ್ಲೋ ನೋಡ್ಕೊಂಡು ಹೋಗೋಣ ಅಂತ ಬಂದು. ಇದ್ ನಮ್ಮ ಹೊಟ್ಟೆಪಾಡು, ಅದ್ರ ಮೇಲೆ ಕಲ್ಲು ಹಾಕ್ಬಿಡಿ. ಆ ರೀತಿ ಸಾವು ಬಂದ್ರೆ ನಿಮಗೆ ಹೇಳ್ ಕಳಿಸ್ತೀನಿ, ಧೈರ್ಯವಾಗಿ ಹೋಗಿ. ಸತ್ ಮೇಲೆ ಹೆಂಗಲ್ಲ ಹೇಳ್ ಕಳಿಸ್ತಾನೆ, ನಾವೇ ಅವನ್ ಬೆನ್ನತ್ ಬಿಡವ. ಗುಡ್ ಮಾರ್ನಿಂಗ್ ಸರ್. 103 ಸರ್, ಫ್ಯಾನ್ ಕೆಳಗಡೆ ಟೇಬಲ್ ನ ಅಲ್ಲಿಗಾದ್ರೆ ಶಿಫ್ಟ್ ಮಾಡಿದ್ದು ನಾನೇ ಸರ್. ಯಾಕೆ? ಸರ್, ಚಿತ್ರವನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಬಂದ್ ಹುಡುಗನ್ನ ನಿಶ್ಚಿತಾರ್ಥ ದಿವಸಾನೇ ದೆವ್ವ ಫ್ಯಾನ್ ಅವನ್ ತಲೆ ಮೇಲೆ ಕೆಡವಿ ಸಾಯಿಸ್ಬಿಡ್ತು. ಓ, ಅವನ್ ಸಾಯೋದಕ್ಕೂ ಈ ಟೇಬಲ್ ಶಿಫ್ಟ್ ಮಾಡೋದಕ್ಕೂ ಏನ್ರಿ ಸಂಬಂಧ? ಇದೆ ಸರ್, ನೀವ್ ಯಾವಾಗಲೂ ಫ್ಯಾನಿನ ಕೆಳಗಡೆ ಕೂತ್ಕೊಳ್ತೀರಾ. ಅದು ಅಲ್ದೇನೆ ಚಿತ್ರ ಅವ್ರನ್ನ ಮದುವೆ ಮಾಡ್ಕೊಳ್ತೇನಂತ ಹಣೆ ಕುಂಕುಮ ಬೇರೆ ಇಟ್ಟು ಬಂದಿದ್ದೀರಾ. ಹಾಗಾಗಬಾರ್ದು ಅಂತ ನಾನೇ ಚೇಂಜ್ ಮಾಡಿದ್ದೇನೆ. ಹೇಗಿದೆ ಸರ್ ನನ್ನ ಪ್ಲಾನು? ತುಂಬಾ ಚೆನ್ನಾಗಿದೆ. ಹೋಗಿ ಒಂದ್ ಲೋಟ ಕಾಫಿ ಹೇಳ್ರಿ. ಎಸ್ ಸರ್. ಹಾ, ಶ್ರಾವಣ ಮಾಸದಲ್ಲಿ ನಿಶ್ಚಿತಾರ್ಥ ಇಟ್ಕೊಂಡು ಆಶ್ವಜ ಮಾಸದಲ್ಲಿ ಮದುವೆ ಮುಹೂರ್ತ ಇಟ್ಕೋಬಹುದು. ಹಾ, ಶಾಸ್ತ್ರಿಗಳೇ, ನಿಶ್ಚಿತಾರ್ಥಕ್ಕೂ ಮದುವೆಗೂ 1 ತಿಂಗಳ ಗ್ಯಾಪ್ ಬಂದ್ಬಿಡ್ತಲ್ರಿ. ನೋನು ಒಂದ್ ವಾರದ ಹಿಂದೂ ಮುಂದು ಎರಡು ಒಂದೇ ತಿಂಗಳಲ್ಲಿ ನಡೆಯಾಗ ನೋಡ್ರಿ. ಆಯ್ತಾಯ್ತು. ಸಾಯೋದಕ್ಕೂ ನೀನು ಇಷ್ಟೊಂದು ಅರ್ಜೆಂಟಪ್ಪ. ಹಾಗಾದ್ರೆ ಎರಡನ್ನು ಶ್ರಾವಣ ಮಾಸದಲ್ಲೇ ಇಟ್ಕೋಬಹುದು. 10ನೇ ತಾರೀಕು ನಿಶ್ಚಿತಾರ್ಥ, 20ನೇ ತಾರೀಕು ಮುಹೂರ್ತ ಆಗಬಹುದೇ? ಓಕೆ. ಹೇಗಿದ್ರು ನಮ್ ತಂದೆ ತಾಯಿ ನಾರ್ತ್ ಇಂಡಿಯಾ ಟೂರ್ ಹೋಗಿದ್ದಾರೆ, ಮುಗಿಸ್ಕೊಂಡು ನೆಕ್ಸ್ಟ್ ಮಂತ್ ಬರ್ತಾರೆ. ಅಲ್ಲಿಗೆ ಶುರು ಹೋಗುತ್ತೆ. ಉಮಾ ಅವರೇ, ನಿಮ್ಮ ಅಭಿಪ್ರಾಯ ಏನು? ಮುಹೂರ್ತ ಇಟ್ಕೊಂಡಿರೋದು ಮದ್ವೆಗಲ್ಲ, ನಿನ್ ಸಾವಿಗೆ.
ನನಗಂತೂ ತುಂಬಾ ಸಂತೋಷ ಆಗಿದೆ. ಹಾ, ಚಿತ್ರ, ನಿಶ್ಚಿತಾರ್ಥ ಮದುವೆ ಡೇಟ್ ಎಲ್ಲ ಫಿಕ್ಸ್ ಮಾಡಾಯ್ತು. ಇನ್ನೇನು ಯೋಚನೆ ಮಾಡ್ಬೇಡ. ಓಕೆ, ಲುಕ್, ನೀನೀಗ ಹಳೆ ಚಿತ್ರ ಅಲ್ಲ, ಪೊಲೀಸ್ ಆಫೀಸರ್ನ ಹೆಂಡತಿ ಆಗೋಳು. ಹೀಗೆಲ್ಲ ನಾಚ್ಕೊಳ್ಳೋದು, ಹೆದರ್ಕೊಳ್ಳೋದು ಎಲ್ಲ ಇನ್ಮೇಲೆ ಬಂದ್. ಅಂಡರ್ಸ್ಟ್ಯಾಂಡ್? ಗೊತ್ತಾಯ್ತಾ? ಅಮ್ಮ ಚಿತ್ರಲೇಖ, ನಗನಗುತ್ತಾ ಬಾಯಿಂದ ಮಾತಾಡು, ಮುತ್ತೇನು ಉದ್ರೋಗಲ್ಲ. ಹಾ, ಹಬ್ಬ, ನಿನ್ ಮುಖದಲ್ಲಿ ನಗು ನೋಡ್ತಿರೋದು ಇವತ್ತೇ. ನಾನು ಬರ್ತೀನಿ, ನಾನು ಹೋಗ್ ಬರ್ತೀನಿ ಎಂದೆ. ಅದೇನ್ ತಲೆ ಅಲ್ಲಾಡ್ಸೋದು, ಬಾಯ್ ಬಿಟ್ಟು ಹೇಳು ಹೋಗ್ ಬನ್ನಿ ಅಂತ. ಹೋಗ್ಬಿಟ್ ಬನ್ನಿ. ಹಬ್ಬ, ಸದ್ಯ ಮುತ್ತು ಉದುರ್ಲಿಲ್ವಲ್ಲ. ಇರ್ಬೇಕಲ್ಲಪ್ಪ. ಓಕೆ ರಘು, ನಾನು ಬರ್ತೀನಿ. ಬಾಯ್. ಭಾಸ್ಕರ್, ನಿಂತ್ಕೊಳ್ಳಿ. ಹಾವು. ನೀವು ಶಾನೆ ತಪ್ಪು ಮಾಡಿದ್ರಿ ಸಾರು. ಯಾಕೆ ರಮಣ? ನೀವು ಸುಮ್ಕೆ ಇದ್ದಿದ್ರೆ ಹಾವು ತನ್ನಷ್ಟು ತಾನೇ ಹರಿದು ಹೊಟ್ಟೋಗಿರೋದು. ಈಗದು ದ್ವೇಷಶಾಸ್ತ್ರ ಬಿಡಕ್ಕಿಲ್ಲ. ಹಾವಿನ ದ್ವೇಷ 12 ವರ್ಷ ಅಂತ ಗೊತ್ತಿಲ್ರ ನಿಮ್ಗೆ? ಗೊತ್ತು, ಚೆನ್ನಾಗಿ ಗೊತ್ತು. ನಾನು ಯಾವ್ದೋ ಸಿನಿಮಾ ಹಾಡಲ್ಲಿ ಕೇಳಿದೀನಿ, ಹಾವಿನ ದ್ವೇಷ 12 ವರ್ಷ ಅಂತ. ಅದೆಲ್ಲ ಹಳೆ ಕಾಲದ ಮೂಢನಂಬಿಕೆ. ಈ ಕಾಲ ಬೇರೆ. ಈಗ ಹಾವಿನ ದ್ವೇಷ ಸುಳ್ಳು ಅಂತ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ನಾನೇನ್ ಬರ್ತೀನಿ ರಘು. ನೀನ್ ಏನೇ ಹೇಳ್ರಗಪ್ಪ, ನನ್ಗೆ ಅವ್ರ ಮಾತಲ್ಲಿ ನಂಬಿಕೆ ಇಲ್ಲ. ಹಾವಿನ ಸಮಾಚಾರ ಅವ್ರಿಗೇನ್ ಗೊತ್ತು, ನನಗ್ ಗೊತ್ತು. ರಾವಣ್ಣ, ನಂಬೋದು ಬಿಡೋದು ಅವ್ರವ್ರಿಗೆ ಸೇರಿದ್ದು. ನೀ ಯಾಕೆ ಪದಾಡ್ತೀಯ ಬಾಬಾ?
ಇಷ್ಟೊತ್ತಾದ್ರೂ ಎದ್ದಿಲ್ಲ ಅಂದ್ರೆ ಕೈಲಾಸ ಕಂಡ್ಬಿಟ್ಟವನೆ. ಕೈಲಾಸಕ್ಕೆ ಹೋಗಿದ್ದಾನೆ ಅಂದ್ಮೇಲೆ ಯಾರಾದ್ರೂ ಅಳ್ತಾ ಇರ್ಬೇಕು, ಯಾರು ಅಳ್ತಾನೆ ಇಲ್ವಲ್ಲ? ಅವನಿಗೆ ಅದಕ್ಕೆ ಎಂಟ್ರ ಮಕ್ಳು ಯಾರವ್ರು? ಇಂದು ಇಲ್ಲ ಮುಂದು ಇಲ್ಲ. ಹಂಗಾದ್ರೆ ನಾನೇ ಹತ್ಬಿಡ್ಲಾ? ಒಳ್ಳೋರೆಲ್ಲ ಕಡ್ಲ ಬಾರ್ಸೋರು ಊದೋರು. ಏಯ್ ಶಂಕ, ತಡ ಯಾಕೆ ಮಾಡ್ತಿ? ಊದ್ ಬಿಡು, ನಾನ್ ಬಾರ್ಸ್ಬಿಡ್ತೀನಿ. ನಾನು ಕಟ್ಬಿಡ್ತೀನಿ. ಊದ್ ಬಿಡು ಅಂತೀಯ? ಅಯ್ಯೋ ಇವನು ಮನೆ ಕಾಯುವಾಗೋಗ ಆ ದೆವ್ವ ಇವನೇನು ಮಾಡೇ ಇಲ್ಲ ಕಣಯ್ಯ, ಇವನ್ ಇನ್ನು ಬದುಕೆ ಅವನೇ. ವೀರಾಂಜನಿ ತಾಯ್ತಾ ಕಟ್ಟಿಸ್ಕೊಂಡಿರ್ಬಹುದು. ಅಲ್ಲಲ್ಲಿ ಮಾಂತ್ರಿಕನ ಹತ್ರ ಕಟ್ಸ್ಕೊಂಡಿರ್ಬೇಕು. ಯಂತ್ರ ಮಂತ್ರಕ್ಕೆಲ್ಲ ಬಗ್ಗು ಅಂತ ಪಿಶಾಚ್ ಅಲ್ಲ ಕಂಡ್ರ ಅದು. ಮತ್ ಯಾವಾಗಲ್ಲ ಇವನ್ ಗೋತಾ ಹೊಡಿಯೋದು? ನಾನು ಯಾವಾಗ ಚಟ್ಟ ಕಟ್ಟದ ಒಸಿ ಅದಮ್ ಕಟ್ಟಿದ್ರೆ ಇವನ್ ಯಾವಾಗ ಗೋತಾ ಹೊಡಿತಾನೆ ಅಂತ ನಾನು ಹೇಳ. ಯಾವಾಗ? ಎಲ್ಲ ಆ ಪ್ಯಾಟೆ ಬುದ್ಧವಂತ ತಾಳಿ ಕಟ್ಬೇಕಾರ್ ನಿಗರ್ ಕಡ್ಡ. ಹೌದು. ಇವನು ಸೋಬ್ಲದ್ ಮನ್ಯಾಗ ನಿಗರ್ ಕಟ್ತಾನೆ. ದೇವನೈತ್ರಿ, ಸರ್, ಹಾವಿನ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತೇನ್ರಿ? ಹಾವಿನ ದ್ವೇಷ 12 ವರ್ಷ ಯಾಕೆ ಸರ್? ನೀವೇನಾದ್ರೂ ಹಾವನ್ ತುಳಿದ್ರ? ಸಾರ್ ಹೊರಸಾಕ್ಬಿಟ್ರ? ಅಯ್ಯೋ ಅದು ಕೆಟ್ಟ ವಿಷಯ ಜಂತು ಹೆಡ್ ಕಾನ್ಸ್ಟೇಬಲ್ ಎಲ್ಲಿ? ಹುಷಾರಿಲ್ಲಂತೆ ಸರ್. ಸರಿ, ಸ್ವಲ್ಪ ಹೊರಡೋಗಿ ಬರ್ತೀನಿ. Yes, sir. ಚಟ ಜಾಕೆ ಗಾಚಾರ ಅಟ್ಕಾಸ್ಕೊಂಬಿಟ್ಟದೆ. ಬಿಡದೆ ಇವತ್ತಿನ ಕತೆ ಮುಗ್ದಂಗೆ. ಇವನು ದೆವ್ವ ಆಗ್ಬಿಟ್ಟವನ. ದೆವ್ವ ಜೊತೆ ಗೊತ್ತಾಡೋದು. ದೆವ್ವ ಇವನ್ ಏನು ಮಾಡಂಗ್ ಕಾಣಕ್ಕಿಲ್ಲ ಕಣ್ರಲ್ಲ. ಇವನ್ ಹೆಂಗ್ಲ ಸಾಯ್ತಾನೆ? ನಾನು ಯಾವಾಗಲ ಬಾರ್ಸೋದು? ಸರ್, ನೀವು ತುಂಬಾ ಧೈರ್ಯವಂತರ ಸರ್. ದೇವನೈತ್ರಿ, ಸರ್, ಇದನ್ನ ದೊಡ್ಡ ಕಳಿಸಿ ಇದ್ರ ಯಜಮಾನ ಯಾರು ಅಂತ ತಿಳ್ಕೊಂಡು ವಾರ್ನ್ ಮಾಡಿ. ಎಸ್ ಸರ್. ನನಗನ್ಸುತ್ತೆ ಏನು
ಆ ದೆವ್ವನೇ ಗುಳಿ ಮೇಲೆ ಬಂದ್ಬಿಟ್ಟಿರ್ಬೇಕು ಸಹ. ಭಾಸ್ಕರ್, ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ನನ್ನ ಮದ್ವೆ ಆಗೋ ಆಸೆ ಬಿಟ್ಬಿಡಿ. ಯಾಕೆ ಚಿತ್ರ, ಏನಾಯ್ತು? ಇವತ್ ಗೂಳಿ ನಿಮ್ಮನ್ ಸಾಯಿಸೋಕ್ ಬಂತು ಅನ್ನೋ ವಿಷಯ ಗೊತ್ತಾದ್ಮೇಲೆನೆ ಈ ತೀರ್ಮಾನಕ್ಕೆ ಬಂದಿದ್ದು. ನನಗೋಸ್ಕರ ನೀವ್ ಅನ್ಯಾಯವಾಗಿ ಸಾಯೋದ್ ಬೇಡ. ಮೊನ್ನೆ ನಮ್ಮನೇಲಿ ಹಾವು ಬಂದಿತ್ತು, ಇದೆಲ್ಲ ಆ ದೆವ್ವದ ಕೆಲ್ಸನೇ. ಹಾವು ನಿಮ್ ಮನೆ ಹತ್ರ ಮಾತ್ರ ಅಲ್ಲ, ನನ್ ಕೋಟ್ರಸ್ಗೂ ಬಂದಿತ್ತು. ನನ್ನ ಆಯಸ್ ಗಟ್ಟಿಯಾಗಿತ್ತು, ಆದ್ರ ಆಯಸ್ ಮುಗಿದಿತ್ತು. ನೀನು ದೆವ್ವ ಭೂತ ಎಲ್ಲ ನಂಬ್ತೀಯ? ಇಷ್ಟು ದಿವಸ ನನ್ ದೆವ್ವ ಇದೆ ಅಂತ ನಂಬ್ತಾನೆ ಇರ್ಲಿಲ್ಲ. ಆದ್ರೆ ಮೊನ್ನೆ ಪೌರ್ಣಮಿ ರಾತ್ರಿಲಿ ಆ ದೆವ್ವ ನಮ್ಮನೆ ಹತ್ರನೇ ಬಂದಿತ್ತು. ಆ ದೆವ್ವ ಬೇರೆ ಯಾರು ಅಲ್ಲ, ನನ್ನನ್ ಮದ್ವೆ ಆಗ್ಬೇಕು ಅಂತಿದ್ದ ನನ್ನ ಸೋದರ ಮಾವ ರವಿವರ್ಮನೆ. ಭಾಸ್ಕರ್, ನನಗ್ ನೀವ್ ಚೆನ್ನಾಗಿರ್ಬೇಕು. ದಯವಿಟ್ಟು ನಿಮ್ಮ ಕೈ ಮುಗಿದ್ ಕೇಳ್ಕೊತೇನೆ. ನೀವ್ ಇದೇ ಊರಲ್ಲೇ ಇದ್ರೆ ನಿಮಗ್ ಒಂದೊಂದ್ ಗಳಿಗೆನೂ ಅಪಾಯ ತಪ್ಪಿದ್ದಲ್ಲ. ಆದಷ್ಟು ಬೇಗ ಈ ಊರ್ನೇ ಬಿಟ್ಟು ಹೊರಟೋಗಿ ಭಾಸ್ಕರ್, ಪ್ಲೀಸ್. ನಿನ್ನ ರವಿವರ್ಮನ ಮದ್ವೆ ನಿಂತು ಹೋಗೋಕೆ ಕಾರಣ? ನಾನು ಅವನನ್ನ ಪ್ರೇಮಿಸ್ಲಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ನಮ್ ತಾಯಿ ಅವನಿಗೆ ಮಾತು ಕೊಟ್ಟಿದ್ದಂತೆ. ಆ ಮಾತನ್ನ ಉಳಿಸ್ಕೊಂಡಂತ ನನ್ನ ತಂದೆ ನನ್ನ ಹತ್ರ ಕೇಳ್ಕೊಂಡ್ರು. ನನಗಿಷ್ಟ ಇಲ್ಲದೆ ಹೋದ್ರು. ನಮ್ ತಂದೆ ಮಾತು ಕಟ್ಬಿಟ್ಟೆ. ಓ ರವಿ, ಬಾವ ಆಶೀರ್ವಾದ ಮಾಡಿ. ಚೆನ್ನಾಗಿದ್ಯಪ್ಪ? ಹಲೋ ರಘು, ಹೌ ಆರ್ ಯು? ಫೈನ್. ಹೌದು, ನೀವು ಇನ್ವಿಟೇಷನ್ ಎಲ್ಲ ಹಂಚಾಯ್ತಾ? ನಿನ್ನೇನೆ ಹಂಚಾಯ್ತಲ್ಲ. ರಘು, ಇದು ನನ್ನ ಪರ್ಸನಲ್ ಫ್ರೆಂಡ್ಸ್ ಕೊಡೋದಕ್ಕೆ ಅಂತ ಪ್ರಿಂಟ್ ಮಾಡ್ತಿರೋದು. ಹೌ ಇಸ್ ಇಟ್? ಏನ್ ಬಿಡಿ, ಐ ಗಾಟ್ ಟೇಸ್ಟ್. ಬ್ಯೂಟಿಫುಲ್. ಓ, ರವಿ ವರ್ಮಾ ವೆಟ್ಸ್ ಮಂದಾಕಿನಿ ಅಲಿಯಾಸ್ ಚಿತ್ರಲೇಖ. ಹೌದಪ್ಪ, ಅದನ್ನ ನಿಮ್ಮ ಅಮ್ಮ ಇಟ್ಟಿರೋ ಹೆಸರು. ಓ, ನಿಮ್ ಮಕ್ಕಳ ಮಾತು ಮರ್ತಿಲ್ವಲ್ಲ ನೀನು? ಹೌದು ಬಾ. ಅಕ್ಕ ಅವಳನ್ನ ಪ್ರೀತಿಯಿಂದ ಮಂದಾಕಿನಿ ಅಂತ ಕರಿತಿದ್ಲು. ನಾನ್ ಸಾಯೋರ್ಗು ಅವಳನ್ನ ಹಾಗೆ ಕರಿಬೇಕು ಅನ್ನೋದೇ ನನ್ನ ಆಸೆ. ಮಿಸ್ಟರ್ ರಘು, ಸ್ವಲ್ಪ ಮಂದಾಕಿನಿ ಹೊರಗಡೆ ಕರ್ಕೊಂಡು ಹೋಗ್ಬೋದಾ? ನೋ ರವಿ, ನಾನ್ ನಿನ್ ಜೊತೆ ಬರಲ್ಲ. ನೋಡ್ದ ಬಾವ, ಮದ್ವೆಗೆ ಮುಂಚೆನೆ ನನ್ ಮಾತು ಕೇಳಲ್ಲ ಅಂತಾಳೆ. ಮದ್ವೆ ಆದ್ಮೇಲೆ ನನ್ ಗತಿ ಏನಾಗ್ಬೇಕು? ನೋಡಿ ರವಿ, ನೀನ್ ನನ್ನನ್ ಮದ್ವೆ ಆದ್ಮೇಲೆ ಎಲ್ಲಿಗ್ ಬೇಕಾದ್ರೂ ಕರಿ, ನಾನ್ ಧಾರಾಳವಾಗಿ ಬರ್ತೀನಿ. ಆದ್ರೆ ಈಗ ಮಾತ್ರ ನಾನು ಎಲ್ಲೂ ಕರಿಬೇಡ. ಐ ವೆರಿ ಸಾರಿ. ಚಿತ್ರ, ನಾನ್ ಪರ್ಮಿಷನ್ ಕೊಟ್ಟಿದ್ದೀನಿ, ಹೋಗ್ಬಿಟ್ ಬಾ. ಅವ್ನು ನೀನ್ ಹೊರಗಿನವನೇ, ನಿನ್ ಸೋದರ ಮಾವ, ನಿನ್ ಮದುವೆ ಆಗೋನು. ಅಪ್ಪ, ಡಾರ್ಲಿಂಗ್, ನಾನು ಯಾಕೆ ಕರಿತಿದ್ದೀನಿ ಗೊತ್ತಾ? ನಾನು ಮದುವೆಗೆ ಅಂತ ಸ್ವಲ್ಪ ಬಟ್ಟೆ ಪರ್ಚೇಸ್ ಮಾಡ್ಬೇಕು. ಯು ಗಾಟ್ ಎ ಫ್ಯಾಂಟಾಸ್ಟಿಕ್ ಟೇಸ್ಟ್ ಅಂಡ್ ಐ ಲೈಕ್ ಇಟ್. ನೋಡು, ಆಮೇಲೆ ಬಿಲ್ ಜಾಸ್ತಿ ಮಾಡ್ಬಿಡ್ತೀನಿ. ಡೋಂಟ್ ವರಿ, ಮೈ ಹೋಲ್ ಚೆಕ್ ಬುಕ್ ಇಸ್ ಅಟ್ ಯುವರ್ ಡಿಸ್ಪೋಸಲ್. Then okay. ಇವತ್ತು ನಿನಗೆ ನನ್ನ ಫ್ಯಾಕ್ಟ್ರಿನೂ ತೋರಿಸ್ತೀನಿ. ಅಣ್ಣ, ಹೋಗ್ಬಿಟ್ ಬರ್ಲಾ? ಓಕೆ. ಅದಕ್ಕೆ ಹೋಗ್ಬಿಟ್ ಬರ್ಲಾ? ಹೋಗ್ಬಿಡ್ ಬಾಮ್ಮ, ಹೋಗು, ಬೇಗನೆ ಬರ್ಬೇಕು. ಬಾಯ್ ರಘು, ಬರ್ತೀನಿ. ಬರ್ತೀನಣ್ಣ. ಬಾಯ್. ಮಂದ, ಇದೇ ನನ್ನ ಫ್ಯಾಕ್ಟ್ರಿ. ವಾಚ್ಮ್ಯಾನ್ ಸರ್, ಇಂಜಿನಿಯರ್ ಬಂದಿದ್ರಾ? ಬಂದಿಲ್ಲ ಸರ್. ಸ್ಟಾಫ್ ಎಷ್ಟು ಜನ ಇದ್ದೀರಾ? ಎಲ್ಲ ಲೀವ್ ನಲ್ಲಿ ನಾನು ಒಬ್ನೇ ಇರೋದು. ನೀನು ಲೀವ್ ಹಾಕ್ಬೇಕಾಗಿತ್ತು, ನೀನ್ ಹಾಕಿದ್ಯಾ? ಸರಿ, ಹೋಗ್ ಒಳ್ಳೆ ಊಟ ತಗೊಂಡ್ ಬಾ, ನಾವಿಬ್ರು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀವಿ. ಸರಿ, ವ್ಯಾನ್ ತಗೊಂಡೋಗು, ಗೇಟ್ ಕ್ಲೋಸ್ ಮಾಡು. ರವಿ, ಅತ್ತಿಗೆ ಮನೇಲಿ ಕಾಯ್ತಿರ್ತಾರೆ. ಓಹ್, ದಿವಸ ಮನೇಲಿ ಊಟ ಮಾಡೋದು ಇದ್ದೇ ಇದೆ, ಇವತ್ತು ಇಲ್ಲಿ ಊಟ ಮಾಡೋಣ. ವೆಲ್ಕಮ್, ವೆಲ್ಕಮ್ ಟು ಮೈ ಫ್ಯಾಕ್ಟ್ರಿ. ಈಗಿದು ಶಕ್ತಿ ಬಿಸ್ಕೆಟ್ ಫ್ಯಾಕ್ಟ್ರಿ. ನನ್ ಮದುವೆ ಆದ್ಮೇಲೆ ನಿನ್ನ ಹೆಸರು ಟ್ರಾನ್ಸ್ಫರ್ ಮಾಡ್ತೀನಿ. ಆಗ ಮಂದಾಕಿನಿ ಬಿಸ್ಕೆಟ್ ಫ್ಯಾಕ್ಟ್ರಿ. ಕರ್ನಾಟಕ ರಾಜ್ಯದಾದ್ಯಂತ ಜನ ಏನ್ ಹೇಳ್ಬೇಕು ಗೊತ್ತಾ? ಮಂದಾ ಬಿಸ್ಕೆಟ್ ತಿನ್ನೋಕ್ ಚಂದ ಅಂತ. Come on, darling, come on. This is my account section. ರವಿ, 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 ನೀನು ಹೆಂಡ ಕುಡಿತೀಯಾ? ಇದು ಹೆಂಡ ಅಲ್ಲ ಮಂದ, ಸ್ಕಾಚ್, ಫಾರಿನ್ ವಿಸ್ಕಿ. ನೀನ್ ಹೇಳೋ ಹೆಂಡ ಥರ್ಡ್ ರೇಟ್, ಆದ್ರೆ ಇದು ಹೈ ಕ್ಲಾಸ್. ಏನೇ ಆದ್ರೂ ಕುಡಿಯೋದು ತಪ್ಪಲ್ವಾ? ಫಾರಿನ್ ಕಂಟ್ರೀಸ್ ನಲ್ಲಿ ಗಂಡ ಹೆಂಡತಿ ಅಪ್ಪ ಮಕ್ಕಳು ಜೊತೆಲೆ ಕುಡಿತಾರೆ. ಅದನ್ನಲ್ಲಿ ಸ್ಟೇಟಸ್ ಸಿಂಬಲ್ ಅಂತಾರೆ. ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಅಲ್ಲಿ ಜನ ಯಾರು ನೀರೇ ಕುಡಿಯಲ್ಲ, ಬರೀ ಬೀರೆ. ನೀನ್ ಕುಡಿತೀಯ ಅಂತ ಗೊತ್ತಿದ್ರೆ ನಾನ್ ಮದ್ವೆಗೆ ಒಪ್ತಾನೆ ಇರ್ಲಿಲ್ಲ. ಅಂದ್ರೆ ನಿನ್ ಕುಡಿಯೋಕಂಡ್ರಾಗೋದಿಲ್ವಾ? ಮಂದ, ಈ ಡ್ರಿಂಕ್ಸ್ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನಿನ್ ಮದ್ವೆ ಆದ ಕ್ಷಣದಿಂದ ಇದನ್ನ ಮುಟ್ಟೋದಿಲ್ಲ ಅಂತ ಪ್ರಮಾಣ ಮಾಡ್ತೀನಿ. ಓಕೆ ರವಿ, ನಡಿ ಮನೆಗೆ ಹೋಗೋಣ. ಮನೆಗ ಇನ್ನು ವಾಚ್ಮೆನ್ ಬರ್ಬೇಕು, ಊಟ ತರಬೇಕು, ಅದನ್ನ ನಾವು ತಿನ್ಬೇಕು. ಅಲ್ಲಿವರೆಗೂ ಜಾಲಿಯಾಗಿರೋಣ. ಓಕೆ, ಡಾರ್ಲಿಂಗ್. ಬರ್ದೇ ಹೋದ್ರೆ ನನ್ ಮನೆಗ್ ನಡ್ಕೊಂಡೇ ಹೊಟ್ಟೋಗ್ತೀನಿ. ಮಂದ, ಮನೆ ಮನೆ ಅಂತ ಯಾಕೆ ಹೊಡ್ಕೋತೀಯ? ಅದೆಲ್ಲ ಹೋಗುತ್ತೆ, ಇರೋ ಕಡೆನೇ ಇರುತ್ತೆ. ನನ್ನ ಆಸೆ ಏನ್ ಗೊತ್ತಾ? ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಅನ್ನೋದೇ. ಎಸ್,
ಕೈ ತೆಗಿ, ಯಾಕೆ ಕೈ ತೆಗಿ ಎಂದೆ. ಮಂದ ನಾನ್ ನಿನ್ ಮದ್ವೆ ಆಗೋನು, ನಾಳೆ ನಿನ್ನ ಗಂಡ ಆಗೋನು. ಅದೆಲ್ಲ ಮದ್ವೆ ಆದ್ಮೇಲೆ. ನೋಡು, ಮರ್ಯಾದೆಗೆ ನನ್ ಮಾತು ಕೇಳು. ನಾನ್ ಕೇಳೋಲ್ಲ. ನೀನ್ ಕೇಳೋದಿಲ್ಲ ಅಂದ್ರೆ ನಾನ್ ಬಿಡೋದಿಲ್ಲ. ಕಿಸ್ ಮಿ ಡಾರ್ಲಿಂಗ್. ರವಿ, ನಿನಗೇನಾದ್ರು ಹುಚ್ಚಿಗೆ ಚಿಡ್ದಿದ್ಯಾ? ನನ್ ಹುಚ್ಚಿಡ್ತಿದೆ. ನೀನ್ ಹುಚ್ಚು. ಆ ಹುಚ್ಚು ಬಿಡ್ಬೇಕು ಅಂದ್ರೆ ನೀನ್ ನನಗೆ ಮುತ್ತು ಕೊಡ್ಲೇಬೇಕು. ಬೇಡ ರವಿ, ಬೇಡ ರವಿ, Kiss me. ಬೇಡ ರವಿ, ಬೇಡ ರವಿ. Kiss me. Come on, love. Come on, kiss me. Kiss me. ಬೇಡ ರವಿ, please. ಬೇಡ ರವಿ, please. ದುರಂತದಲ್ಲಿ ಸತ್ತ ರವಿ ವರ್ಮಾ ಈಗ ದೆವ್ವ ಆಗಿದ್ದಾನೆ. ನನ್ನನ್ ಮದ್ವೆ ಮಾಡ್ಕೋಬೇಕು ಅಂತ ಬಂದ ಗಂಡುಗಳನ್ನೆಲ್ಲ ಒಂದಲ್ಲ ಒಂದು ರೀತಿಲಿ ಬಲಿ ತಗೊಳ್ತಾನೆ ಇದ್ದಾನೆ. ಅದಕ್ಕೆ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನೀವು ಆ ದೆವ್ವಕ್ಕೆ ಬಲಿ ಆಗೋದ್ ಬೇಡ. ದಯವಿಟ್ಟು ನನ್ನನ್ ಮದ್ವೆ ಆಗೋಸೆ ಬಿಟ್ಬಿಡಿ ಭಾಸ್ಕರ್, ಬಿಟ್ಬಿಡಿ. ಚಿತ್ರ ತನ್ನ ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ ಆಗದೆ ಆವೇಶದಿಂದ ಆ ರವಿ ವರ್ಮ ತನ್ನ ಪ್ರಾಣ ತಾನೇ ಕಳ್ಕೊಂಡ ಅಂತ್ಯ. ಆದ್ರೆ ಈಗ ಅವನೇ ದೆವ್ವ ಆಗಿ ಬಂದಿಯಾನಂತ ನೀನು ಈ ಊರೆಲ್ಲ ನಂಬ್ತೀಯ. ಆದ್ರೆ ನಾನ್ ಖಂಡಿತ ನಂಬೋದಿಲ್ಲ. ಹಳೇದ್ನೆಲ್ಲ ಮರ್ತು ಸದಾ ಹೊಸ ಬಗ್ಗೆ ಯೋಚನೆ ಮಾಡೋದು. ಆ ದೆವ್ವದ ಬಗ್ಗೆ ಅಲ್ಲ, ನನ್ನ ಬಗ್ಗೆ. ಹಾಗಾದ್ರೆ ನಿಮಗ್ ಪ್ರಾಣದ ಬಗ್ಗೆ ಭಯನೇ ಇಲ್ವಾ? ನೆವರ್. ಎಲ್ಲಿ ಹೋಗಿದ್ದಾವ ಹಣ್ಣು ಕಾಯಿ ತರೋದ್ರೊಳಗೆ? ಮಾತಾಡ್ತಾ ಹೀಗೆ ಹೋಗಿದ್ವಿ ರಾಮಣ್ಣ. ಬನ್ನಿ ಮನೆಯವರು ಡ್ರಾಪ್ ಮಾಡಿ. ಇಲ್ಲ ಬುದ್ಧಿ, ಗುಡಿಗೆ ಹೋಗಿ ಇನ್ನು ಪೂಜೆನೆ ಮಾಡ್ತಿಲ್ಲ. ಹೌದಲ್ವಾ? ಬನ್ನಿ ಪೂಜೆ ಮಾಡ್ಸೋಣ. ಇಲ್ಲ, ನಂಗೆ ಅರ್ಜೆಂಟ್ ಕೆಲಸ ಇದೆ, ನೀವು ಹೋಗಿ ಬನ್ನಿ. ಬರ್ತೀನಿ. ನಮಸ್ಕಾರ ಬುದ್ಧಿ. ಭಾಸ್ಕರ್ಗೆ ಆಕ್ಸಿಡೆಂಟ್ ಆಯ್ತಾ? ಭಾಸ್ಕರ್ ಎಲ್ಲಿದ್ದಾರೆ? ವಾರ್ಡ್ ಅಲ್ಲಿದ್ದಾರೆ. ಹೇಗಿದ್ದಾರೆ? ತುಂಬಾ ಸೀರಿಯಸ್ ಆಗಿದೆ. 67. ನನಗನ್ಸುತ್ತೆ ಆಕ್ಸಿಡೆಂಟ್ಗೆ ಕಾರಣ ಇದೆವಾನೆ ಅಂತ. ಡಾಕ್ಟರ್, ಭಾಸ್ಕರ್ ಹೇಗಿದ್ದಾನೆ? ದೇವರು ದೊಡ್ಡವನು. ಹೆಡ್ ಇಂಜುರಿ ಆಗಿದ್ರೆ ಉಳಿಯೋದೇ ಕಷ್ಟ ಆಗ್ತಿತ್ತು. ಆದ್ರೂ ಪ್ರಾಣಕ್ಕೇನು ಅಪಾಯ ಇಲ್ಲ. ಬಟ್
ಕಾನ್ಶಿಯಸ್ ಬಂದು ರಿಕವರಿ ಆಗೋವರೆಗೂ ಏನು ಹೇಳಕ್ಕಾಗಲ್ಲ. ಚಟಾ ಜಾಗ್ತೆ ಚಟಾ ಎಲ್ಲೋ ಹುಟ್ಟಬೇಕಾಗಿತ್ತು. ಒತ್ತು ಒಂದು ಇಲ್ಲ. ನಡ್ರಲ್ಲ ಆಸ್ಪತ್ರೆಗೆ ಹೋಗೋಣ. ನಿನಗೇನ್ ಬಟ್ಲ ಬ್ಯಾನಿ? ನನ್ಗೇನ್ ಬರ್ತದಲ್ಲ, ಇಷ್ಟೊತ್ತಾಗ್ಲೇ ಇನ್ಸ್ಪೆಕ್ಟ್ರು ಶ್ರೀರಮತ್ತ ಸಾಹೇಬ್ರು ಹೋಗ್ಬಿಟ್ಲಂತಲ್ಲ. ನಾವ್ ಒಳವ್ರಲ್ಲ, ನೀನ್ ಊದು, ನಾನು ಬಾರಿಸ್ತೀನಿ, ಕಟ್ಬಿಡ್ತೀನಿ. ಮಕ್ಕಳ್ರ ನಾವ್ ನಮ್ ಸಾಹೇಬ್ರು ಬದುಕ್ಲಿ ಅಂತ ಶಿವನ್ ಬೇಡ್ಕೊತಾ ಇದ್ರೆ ಬಂದ್ಬಿಟ್ರ ಊದಕ್ಕೆ. ನಮ್ ಸಾಹೇಬ್ರು ನಿಮ್ ಮೇಲೆ ಕಣ್ಣು ಮಡಗವ್ರೆ. ಎದ್ದು ಬಂದು ಒತ್ತು ಒಳಗ್ ಹಾಕ್ತಾರೆ. ನಿಮ್ ಸಾಹೇಬ್ರು ಇನ್ನು ಸತ್ತಿಲ್ವಾ? ಯಾಕೆ ಸತ್ತಿಲ್ಲ? ಸಾಯಕ್ಕೆ ನಮ್ ಡಾಕ್ಟ್ರು ಬಿಡಕ್ಕಿಲ್ಲ. ಪೊಲೀಸ್ ಅಣ್ಣ, ನನ್ ಗತ್ತಿರೋ ಕ್ವಾಪಕ್ಕೆ ನೀನ್ ಕೂತ್ಕೋಬೇಡ, ಆ ಡಾಕ್ಟರ್ ಕೂತ್ಬಿಡು. ಸುಮ್ಮನೆ ಹೋಗ್ರಯ್ಯ, ಬಂದ್ಬಿಟ್ರು ಊದಕ್ಕೆ. ಚಟ ಯಾಕೆ ಮೊದ್ಲು ಈ 3 ಜನ ಬಪ್ಪುರ್ ನನ್ ಮಕ್ಳಿಗೆ ಊದ್ಬೇಕು, ಆಮೇಲೆ ಬತ್ತೀವಿ ಕಣ್ಣ. ನಡ್ರಲ್ಲ. ಈ ನನ್ನ ಮಕ್ಕಳು ಎಮನ್ ಏಜೆಂಟ್ಗಳಾಗ್ಬಿಟ್ರಲ್ಲ, ಅಮ್ಮೋ ಅಂತ ಬಂದ್ಬಿಡ್ತಾರೆ ಊದಕ್ಕೆ, ತಟ್ಟಕ್ಕೆ, ಕಟ್ಟಕ್ಕೆ. ಡ್ಯೂಟಿ. ನನ್ನ ಪಾಲಕ್ ದೇವ್ರ ಹಾಕಿ ಬಂದ ಅವ್ರಿಗೆ ಯಾಕೆ ಈ ರೀತಿ ಗಂಡಾಂತರಗಳು ಕೊಡ್ತಾ ಇದೀಯಾ? ನಾನಿನ್ನ ಬೇಡ್ಕೊಳ್ಳೋದಿಷ್ಟೇ, ಇನ್ನು ಮುಂದೆ ಅವ್ರಿಗೆ ಯಾವ ಅಪಾಯನೂ ಆಗದೆ ಇದ್ದಾಗೆ ಆಶೀರ್ವಾದ ಮಾಡಪ್ಪ. Really, you are lucky. You are all right now. ಥ್ಯಾಂಕ್ ಯು ಡಾಕ್ಟರ್. ನಮಸ್ಕಾರ ಬುದ್ಧಿ. ನಮಸ್ಕಾರ. ನಿಮ್ ಹೆಸರು ಹೇಳಿ, ದೇವ್ರಿಗೆ ಅರ್ಚನೆ ಮಾಡಿಸಿದ್ದೀನಿ. ಧೈರ್ಯನೇ ದೇವರು ಅಂತ ನಂಬಿರೋ ನನಗೆ ಇದರೆಲ್ಲ ನಂಬಿಕೆ ಇಲ್ಲ. ಪ್ರಸಾದದ ಹೆಸರಲ್ಲಿ ಲೇಬಲ್ ಹಚ್ಕೊಂಡು ಆ ದೇವರು ಈ ದೇವರು ಅಂತ ತೋರಿಸ್ಕೊಳ್ಳೋದು ನನಗಿಷ್ಟ ಇಲ್ಲ. ಹಾಗಾದ್ರೆ ನಿಮಗ್ ದೇವ್ರ ಮೇಲೆ ನಂಬಿಕೆನೇ ಇಲ್ವಾ? ಹಾಗಲ್ಲ, ನನ್ನ ಪ್ರಕಾರ ಕಾನ್ಶಿಯಸ್ ಇಸ್ ಮೈ ಗಾಡ್. ಹಾ, ಈ ವಿಭೂತಿ ಬಾಯಿಗೆ ಹಾಕೊಂಡ್ರೆ ಬೇಗ ವಾಸಿ ಆಗುತ್ತಂತೆ. ಇಲ್ಲಿ ಆನೆ. ನನ್ನ ದೃಷ್ಟಿಯಲ್ಲಿ ವಿಭೂತಿ ತಿನ್ನೋದು ಇಸ್ ನಾಟ್ ಹೆಲ್ತಿ. ಬರ್ತಾ ಬರ್ತಾ ಈ ದೇವ್ರ ಕಾಟ ಜಾಸ್ತಿ ಆಗೋಯ್ತಪ್ಪ. ಹೌದು, ಆ ಇನ್ಸ್ಪೆಕ್ಟರ್ ಆಕ್ಸಿಡೆಂಟ್ ಮಾಡಿಸ್ಬಿಟ್ಟೈತೆ. ನನ್ ಕೇಳಿದ್ರೆ ಅವ್ಳು ಸತ್ರೇನೆ ಇವ್ರು ಒಳ್ಳೇದಾಗೋದು. ಸಾಯಿಸ್ಬಿಟ್ಟ ಮೊಟ್ಟೆ ಮೇಲೆ ತಂದೆ ಬಟ್ಟೆ ಹಾಕ್ಬೇಕು ಅಂತ ಮಾಡ್ತಾರೆ. ಆ ನನ್ನ ತಾಯಿಗೆ ಇನ್ನೂ 100 ವರ್ಷ ಆಯಸ್ ಜಾಸ್ತಿ ಕೊಡ್ಲಿ. ಅವಳಿಂದನೇ ನಮ್ ಕಸಬ್ ನಡೀತಾ ಇರೋದು. ಶಂಕ, ಬರ್ತಾ ಬರ್ತಾ ಕಾಲ ಕೆಟ್ಟೋತು ಕಣ್ಲ. ಯಾಕೆ ಹೇಳ್ತು ಜಾಗ್ತಿ? ಮೊದ್ಲು ಮಾರಿ ಬ್ಯಾನಿ ಅಂತ ಬರು, ಅದ್ ಬಂದ್ಬಿಟ್ರಿ ಅರ್ಧ ಊರೇ ನೆಗದ್ ಬಿದ್ದು ನೆಲ್ಲಿಕಾಯಿ ಆಗೋ. ಈಗ ಡಾಕ್ಟರ್ಗಳು ಬಂದು ಎಲ್ರನ್ನು ಬದುಕಿಸಕ್ ಶುರು ಮಾಡ್ಬಿಟ್ರು. ಸಾಯವ್ರೆ ಕಡಿಮೆ ಆಗ್ಬಿಟ್ಟಿದಾರ, ಕೊಟ್ಟವ್ರೆ ಜಾಸ್ತಿ ಆಗ್ಬಿಟ್ಟ. ಊರ್ಗ್ ಒಂದೊಂದಿದ್ದ ದೆವ್ವ ಇದ್ಬಿಟ್ರೆ ನಮ್ ವ್ಯಾಪಾರ ಚೆನ್ನಾಗ್ ಕುದ್ರು ಬಿಡ್ತದೆ.